ಸ್ನೇಹಿತರೆ, ಇಂಗ್ಲೀಷ್ ಅಲ್ಪ ಸ್ವಲ್ಪ ಬರುತ್ತೆ, ಆದರೆ ನಮಗೆ ಪ್ರಾಕ್ಟೀಸ್ ಮಾಡಲಿಕ್ಕೆ ಯಾರೂ ಪಾರ್ಟ್ನರ್ ಇಲ್ಲ. ನಮ್ಮ ಸುತ್ತಮುತ್ತ ಆಗಲಿ ಅಥವಾ ನಮ್ಮ ಮನೆಯಲ್ಲಾಗಲಿ, ನಮ್ಮ ಫ್ರೆಂಡ್ ಸರ್ಕಲಲ್ಲಾಗಲಿ, ನಮ್ಮ ಮನೆಯಲ್ಲಿ ನಾವು ಯಾರ ಜೊತೆನೂ ಇಂಗ್ಲೀಷನ್ನು ಪ್ರಾಕ್ಟೀಸ್ ಮಾಡೋಕ್ಕೆ ಆಗ್ತಾಯಿಲ್ಲ. ಮಾತಾಡೋದ್ರಿಂದನೇ ಇಂಗ್ಲೀಷ್ ಬರೋದು ಎಲ್ರಿಗೂ ಅಲ್ವಾ. ಸೊ ಫಸ್ಟ್ ಇಂಗ್ಲೀಷ್ ಏನು ಅನ್ನೋದನ್ನು ಕಲಿಬೇಕು, ಗ್ರಾಮರ್ ಮೂಲಕ ಸೆಂಟೆನ್ಸ್ ಹೇಗೆ ಫಾರ್ಮ್ ಮಾಡೋದನ್ನು ಕಲಿಬೇಕು. ಅದಾದ ನಂತರ ಸೆಂಟೆನ್ಸನ್ನು ನಾವು ಇನ್ನೊಬ್ಬರ ಹತ್ರ ಮಾತಾಡೋ ಥರ ಇರಬೇಕು. ಓಕೆ, ಸೊ ಸ್ನೇಹಿತರೆ, ಎಸ್, ನೀವು ಥಂಬ್ನೇಲಲ್ಲಿ ನೋಡಿದ ಹಾಗೆ ಇನ್ಮೇಲೆ ನೀವು ನನ್ನ ಜೊತೆ ಪ್ರಾಕ್ಟೀಸ್ ಮಾಡ್ಬೋದು. ಅಂದರೆ ಟಾಕ್ ಟು ಮೀ, ಅಂದರೆ ನನ್ನೊಂದಿಗೆ ಮಾತಾಡಿ ನೀವು ನಿಮ್ಮ ಇಂಗ್ಲೀಷನ್ನು ಇಂಪ್ರೂವ್ ಮಾಡ್ಕೊಬೋದು. ಓಕೆ, ಸೊ ಎಲ್ಲ ಟಾಪಿಕ್ಸ್ ಇದರಲ್ಲಿ ಕವರ್ ಮಾಡ್ತೀವಿ. ಗ್ರಾಮರ್ ಬೇಸಿಕ್ಕಿಂದ ಏನಿರುತ್ತೆ ಎಲ್ಲದನ್ನು ನಾನು ಇದೇ ಥರ ನಿಮಗೆ ಕಲಿಸ್ಕೊಡ್ತೀನಿ. ನೀವು ನನ್ನ ಹತ್ರ ಡೈರೆಕ್ಟಾಗಿ ಹೀಗೆ ಮಾತಾಡ್ದಂಗೆ ಇರುತ್ತೆ. ಸೆಂಟೆನ್ಸ್ ನಾನು ಹೇಳ್ತೀನಿ, ಕನ್ನಡದಲ್ಲಿ ಹೇಳಿ, ಅದನ್ನು ಇಂಗ್ಲೀಷಲ್ಲಿ ಹೇಳೋಣ. ಆ್ಯಂಡ್ ಅಗೈನ್ ನಾನು ಇಂಗ್ಲೀಷಲ್ಲೇ ಕ್ವೆಶ್ಚನ್ ಕೇಳ್ತೀನಿ, ಅದನ್ನು ಇಂಗ್ಲೀಷಲ್ಲೇ ನೀವು ಆನ್ಸರ್ ಮಾಡ್ಬೋದು. ರೈಟ್, ಸೊ ಫಸ್ಟ್ ನಾವು ಕನ್ನಡದಲ್ಲಿ ಇರೋ ಸೆಂಟೆನ್ಸನ್ನು ಇಂಗ್ಲೀಷಲ್ಲಿ ಹೇಗೆ ಹೇಳೋದು ಅನ್ನೋದನ್ನು ಫಸ್ಟ್ ಕಲ್ತ್ಕೊಳ್ಳೋಣ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್. ಬನ್ನಿ ಇಂಗ್ಲೀಷ್ ಕಲಿಯೋಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ನಿಮ್ಮ ಸೆಲ್ ಫೋನ್ಗೆ ಬರುತ್ತೆ. ಆ್ಯಂಡ್ ಜಸ್ಟ್ ಕ್ಲಿಕ್ ಮಾಡಿ, ಐ ಆಮ್ ರೆಡಿ ಟು ಟೀಚ್ ಯು ಇಂಗ್ಲೀಷ್. ಸ್ನೇಹಿತರೆ, ಈ ವಿಡಿಯೋನ ದಯವಿಟ್ಟು ಫಸ್ಟ್ ಆಫ್ ಆಲ್ ಇದು ಗಮನದಲ್ಲಿಟ್ಕೊಳ್ಳಿ. ಫಸ್ಟ್ ಆಫ್ ಆಲ್ ಇದನ್ನು ಕೊನೆಯ ತನಕ ನೋಡಬೇಕು ಅನ್ನೋದೊಂದು ಮೈಂಡಲ್ಲಿ ಸೆಟ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಖಂಡಿತ ನೀವು ಇಂಗ್ಲೀಷ್ ಕಲಿಯೋದಿಲ್ಲ. ಓಕೆ, ದಿಸ್ ಇಸ್ ದ ಓನ್ಲಿ ಆಪರ್ಚುನಿಟಿ ಯು ಹ್ಯಾವ್. ಇದೊಂದೇ ಅವಕಾಶ ಇರೋದು ನಿಮಗೆ ಇಂಗ್ಲೀಷನ್ನು ಸರಾಗಿ ಫ್ಲೂಯೆಂಟಾಗಿ ಮಾತಾಡಲಿಕ್ಕೆ ಕಲಿಯೋಕ್ಕೆ. ಯಾಕೆಂದರೆ ನಾನೇ ಖುದ್ದಾಗಿ ನಿಮಗೆ ಹೇಳ್ಕೊಟ್ಟಾಗಿರುತ್ತೆ, ಲೈವ್ ಟೀಚಿಂಗ್ ಥರನೇ ಇರುತ್ತೆ. ಇದು ಯಾವುದೇ ರೀತಿ ತೊಂದರೆ ಇರೋದಿಲ್ಲ. ಆ್ಯಂಡ್ ಮೇಕ್ ಶ್ಯೂರ್ ದ್ಯಾಟ್ ಈ ಥರ ವೀಡಿಯೋಸನ್ನು ನೀವು ಡೈಲಿ ನೋಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಓಕೆ, ಸೊ ಈ ವಿಡಿಯೋಗೆ ಒಂದು ಲೈಕನ್ನು ಕೊಟ್ಬಿಡಿ. ಆ್ಯಂಡ್ ಆದಷ್ಟು ಇದನ್ನು ಎಲ್ರಿಗೂ ಶೇರ್ ಮಾಡಿ, ಇದರಿಂದ ಎಲ್ರಿಗೂ ಉಪಯೋಗ ಆಗಲಿ. ಓಕೆ, ಸೊ ವಿದೌಟ್ ಎನಿ ಫರ್ದರ್ ಅಡು, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಹಲೋ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲಿ ಆರಾಮಾಗಿ ಕೂತ್ಕೊಂಡು ಯಾವುದೇ ಮುಜುಗರವಿಲ್ಲದೆ, ಏನೂ ಟೆನ್ಷನ್ ಇಲ್ಲದೆ ನೀವು ಆರಾಮಾಗಿ ಇಂಗ್ಲೀಷನ್ನು ಕಲಿಬಹುದು. ಓದಲಿಕ್ಕೆ, ಬರೀಲಿಕ್ಕೆ ಮತ್ತೆ ಮಾತಾಡಲಿಕ್ಕೆ ಕಲಿಬಹುದು. ನಿಮಗೆ ಇಂಗ್ಲೀಷಲ್ಲಿ ಏನೂ ಗೊತ್ತಿಲ್ಲ ಅಂತ ತಿಳ್ಕೊಳ್ಳಿ, ABCD ಸಹ ನಿಮಗೆ ಓದಕ್ಕೆ ಬರಲ್ಲ. ABCD ಓದಲಿಕ್ಕೆ, ಬರೀಲಿಕ್ಕೆ ಮತ್ತು ಮಾತಾಡಲಿಕ್ಕೆ ನಾವು ನಿಮಗೆ ಕಲಿಯಲು ಸಹಾಯ ಮಾಡಿಕೊಡುತ್ತೇವೆ. ಓಕೆ, ಮಕ್ಕಳು, ದೊಡ್ಡವರು, ಕೆಲಸಕ್ಕೆ ಹೋಗೋರು, ಮನೆಯಲ್ಲಿರೋರು ಯಾರು ಬೇಕಾದರೂ ನಮ್ಮ ಕೋರ್ಸನ್ನು ಜಾಯ್ನ್ ಆಗ್ಬೋದು. ಇದಕ್ಕೆ ವಯಸ್ಸಿನ ವಯೋಮಿತಿ ಇರುವುದಿಲ್ಲ. ಹಾಗಾದರೆ ಸ್ನೇಹಿತರೆ, ತಡ ಯಾಕೆ, ಈ ಕೂಡಲೇ ನಿಮ್ಮ ಫೋನನ್ನು ತೆಗೆದುಕೊಳ್ಳಿ ಆ್ಯಂಡ್ ಕೆಳಗಡೆ ಕೊಟ್ಟಿರುವಂತಹ ಸೆಲ್ ಫೋನ್ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ಸ್ನೇಹಿತರೆ, ಇವತ್ತಿನ ಟಾಕ್ ಟು ಮೀ, ನನ್ನೊಂದಿಗೆ ಮಾತಾಡಿ ಸೀರೀಸಲ್ಲಿ ನಾವು ಫಾಸ್ಟ್ ಕಂಟಿನ್ಯೂಯಸ್ ಅಂದರೆ ನೀನೇನು ಮಾಡ್ತಾ ಇದ್ದೆ, ನೀನು ಎಲ್ಲಿಗೆ ಹೋಗ್ತಾ ಇದ್ದೆ, ಅವ್ರೇನು ಮಾಡ್ತಾಯಿದ್ರು, ಅವನು ಎಲ್ಲಿಗೆ ಹೋಗ್ತಾ ಇದ್ದ, ಸೊ ತಾಯಿದ್ದ, ತಾಯಿತ್ತು, ತಾಯಿದ್ರು, ತಾಯಿದ್ದೆ, ಇದಕ್ಕೆಲ್ಲ ನಾವು ಫಾಸ್ಟ್ ಕಂಟಿನ್ಯೂಸ್ ಅಂತ ಹೇಳ್ತೀವಿ. ಅಂದರೆ ಭೂತಕಾಲದಲ್ಲಿ ಒಂದು ನಿರ್ದಿಷ್ಟ ಸಮಯದಿಂದ ಇನ್ನೊಂದು ನಿರ್ದಿಷ್ಟದ ಸಮಯದವರೆಗೆ ಕಂಟಿನ್ಯೂಸ್ ಆಗಿ ನಾವೇನು ಮಾಡ್ತಿದ್ವಿ ಅದನ್ನು ನಾವು ಫಾಸ್ಟ್ ಟೆನ್ಸ್ ಅಂತ ಹೇಳ್ತೀವಿ. ಫಾಸ್ಟ್ ಕಂಟಿನ್ಯೂಸ್ ಅಂತ ಹೇಳ್ತೀವಿ ಅಲ್ವಾ. ಸೊ ಆ ಫಾಸ್ಟ್ ಕಂಟಿನ್ಯೂಸ್ ಟೆನ್ಸ್ಗೆ ನಾವು WH ಕ್ವೆಶನ್ಸ್ನ ಹಾಕ್ಕೊಂಡು ಯಾವ ಥರ ಪ್ರಶ್ನೆ ಮಾಡೋದು. ಓಕೆ, ನೀನೇನು ಮಾಡ್ತಾಯಿದ್ದೆ, ವಾಟ್ ವರ್ ಯು ಡೂಯಿಂಗ್, ಅವಳೇನು ಮಾಡ್ತಾಯಿದ್ಲು, ವಾಟ್ ವಾಸ್ ಶೀ ಡೂಯಿಂಗ್. ಸೊ ಈ ಥರದ್ದು ಪ್ರಶ್ನೆಗಳನ್ನು ನಾವು ಈ ವಿಡಿಯೋದಲ್ಲಿ ಕಲಿಯೋಣ. ಓಕೆ, ಸೊ ಶಾಲ್ ವಿ ಸ್ಟಾರ್ಟ್? ಆಲ್ರೈಟ್, ದ ಫಸ್ಟ್ WH ಕ್ವೆಶನ್ ಈಸ್, ನಾನು ಕನ್ನಡದಲ್ಲಿ ಬರುತ್ತೆ ಸ್ನೇಹಿತರೆ, ಅದನ್ನು ಇಂಗ್ಲೀಷಲ್ಲಿ ಹೇಗೆ ಅನ್ನೋದನ್ನು ನೀವೇ ಹೇಳಬೇಕು. ಓಕೆ, ಇಲ್ಲಿ 5 ಸೆಕೆಂಡ್ಸ್ ಟೈಮರ್ ಇರುತ್ತೆ. ಅದಾದ ನಂತರ ಇಂಗ್ಲೀಷಲ್ಲಿ ಡಿಸ್ಪ್ಲೇ ಆಗುತ್ತೆ. ನೀವು ಹೇಳಿದ ಸರಿನೋ ತಪ್ಪು ಅಂತ ಅದರಲ್ಲೇ ಗೊತ್ತಾಗುತ್ತೆ. ಓಕೆ, ಲೆಟ್ಸ್ ಸ್ಟಾರ್ಟ್. ನಿನ್ನೆ ರಾತ್ರಿ 7 ಗಂಟೆಗೆ ನೀನೇನು ಮಾಡ್ತಾಯಿದ್ದೆ. ನಿನ್ನೆ ರಾತ್ರಿ 7 ಗಂಟೆಗೆ ನೀನೇನು ಮಾಡ್ತಾಯಿದ್ದೆ. Your timer starts now. ಓಕೆ, ಇದನ್ನು ಇಂಗ್ಲೀಷಲ್ಲಿ ಹೇಗೆ ಹೇಳೋದು? ವಾಟ್ ವರ್ ಯು ಡೂಯಿಂಗ್ at 7 o'clock last night. What were you doing at 7 o'clock last night? ನಿನ್ನೆ ರಾತ್ರಿ ಅಥವಾ ಕಳೆದ ರಾತ್ರಿ ನೀನು 7 ಗಂಟೆಗೆ ಏನು ಮಾಡ್ತಾ ಇದ್ದೆ. ಓಕೆ, ವಾಟ್ ವರ್ ಯು ಡೂಯಿಂಗ್ at 7 o'clock last night? ಆಲ್ರೈಟ್, ನೀವು ಹೇಳಿದ ಸರಿ ಇದೆಯಾ? ಇಲ್ಲಾಂದರೆ ಕರೆಕ್ಷನ್ ಮಾಡ್ಕೊಳ್ಳಿ. ಸೊ ದ ನೆಕ್ಸ್ಟ್ ಕ್ವೆಶ್ಚನ್ ಈಸ್, ನಾನು ಆಗ ನೋಡಿದಾಗ ನೀನು ಎಲ್ಲಿಗೆ ಹೋಗ್ತಾ ಇದ್ದೆ. ನಾನು ಆವಾಗ ನೋಡಿದಾಗ ನೀನು ಎಲ್ಲಿಗೆ ಹೋಗ್ತಾ ಇದ್ದೆ. How do you say it in English? Okay, where were you going when I saw you earlier? Where were you going when I saw you earlier? Earlier ಅಂದರೆ
ಮೊದಲು ಅಥವಾ ಆಗ ನೋಡಿದಾಗ ನೀನು ಎಲ್ಲಿಗೆ ಹೋಗ್ತಾ ಇದ್ದೆ, ಇದ್ದೆ, ಹೋಗ್ತಾ ಇದ್ದೆ. ವೇರ್ ವರ್ ಯು ಗೋಯಿಂಗ್, ವರ್ ಯು ಗೋಯಿಂಗ್. ಅಥವಾ ಇಲ್ಲಿ ನೀವು ಸಬ್ಜೆಕ್ಟನ್ನು ಚೇಂಜ್ ಮಾಡ್ಕೊಳ್ಳಿ. ವೇರ್ ವರ್ ಯು ಅನ್ನೋದನ್ನು ನೀವೇನು ಮಾಡ್ಬೋದು, ವೇರ್ ವರ್ ದೇ ಗೋಯಿಂಗ್, ವೇರ್ ವಾಸ್ ಹಿ ಗೋಯಿಂಗ್, ವೇರ್ ವರ್ ವಿ ಗೋಯಿಂಗ್, ಆರ್ ವೇರ್ ವಾಸ್ ಹಿ ಗೋಯಿಂಗ್, ಶಿ ಗೋಯಿಂಗ್, ವೇರ್ ವಾಸ್ ಇಟ್ ಗೋಯಿಂಗ್. ಈ ಸಬ್ಜೆಕ್ಟ್ಸನ್ನೆಲ್ಲ ಚೇಂಜ್ ಮಾಡಿದ್ರೆ ಇನ್ನೂ ಒಂದಷ್ಟು ಸೆಂಟೆನ್ಸ್ಗಳು ನಿಮಗೆ ಸಿಗುತ್ತೆ. ಏನೋ ಅದು ಪ್ರಾಕ್ಟೀಸ್ ಆಗುತ್ತೆ ನಿಮಗೆ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. ನೀನು ಯಾಕೆ ಅಳ್ತಾ ಇದ್ದೆ ನಾನು ನಿನ್ನ ರೂಮಿಗೆ ಬಂದಾಗ? ನಾನು ನಿನ್ನ ರೂಮಿಗೆ ಬಂದಾಗ ನೀನು ಯಾಕೆ ಅಳ್ತಾ ಇದ್ದೆ? The question is, why were you crying when I came into the room? Why were you crying when I came into the room? ನೀನು ಯಾಕೆ ಅಳ್ತಾ ಇದ್ದೆ ನಾನು ನಿನ್ನ ರೂಮಿಗೆ ಬಂದಾಗ? ನಿನ್ನ ರೂಮಿಗೆ ಅಂತಲ್ಲ, ನೀನು ಯಾಕೆ ಅಳ್ತಾ ಇದ್ದಾಗ ನೀನು ಯಾಕೆ ಅಳ್ತಾ ಇದ್ದೆ ನಾನು ರೂಮಿಗೆ ಬಂದಾಗ? Why were you crying when I came into the room? Okay, let's see the next one. ನೀನು ಆವಾಗ ಯಾರ ಹತ್ರ ಫೋನಲ್ಲಿ ಮಾತಾಡ್ತಿದ್ದೆ? ನೀನು ಆವಾಗ ಅಂದರೆ ಸ್ವಲ್ಪ ಹೊತ್ತು ಮುಂಚೆ ಯಾರ ಹತ್ರ ಫೋನಲ್ಲಿ ಮಾತಾಡ್ತಾ ಇದ್ದೆ? Okay. Who were you talking to on the phone? Who were you talking to on the phone earlier today? Who were you talking to on the phone earlier today? ಅಂದರೆ ಇವತ್ತು ಸ್ವಲ್ಪ ಹೊತ್ತು ಮುಂಚೆ ಅಥವಾ ಇವತ್ತು ನಾನು ಯಾವಾಗಲೂ ನೋಡಿದೆ ಯಾರ ಹತ್ರ ಮಾತಾಡ್ತಿದ್ದೆ ನೀನು ಫೋನಲ್ಲಿ? Who were you talking to? ಇಲ್ಲಿ ನೋಡಿ, ವಾಟ್, ವೈ, ಹೂ, ವಿಚ್, ಹೌ ಇದೆಲ್ಲ ಬರುತ್ತೆ ಪ್ರಶ್ನೆಗಳಲ್ಲಿ. ಅದೆಲ್ಲದನ್ನು ನಾನು ಹೇಳ್ತೀನಿ ನಿಮಗೆ. ಓಕೆ, ಸೊ ಹೂ ಆಯಿತು, ವಾಟ್ ಆಯಿತು, ಆಮೇಲೆ ವೈ ಆಯಿತು ಅಲ್ವಾ? ಈಗ ಲೆಟ್ಸ್ ಟೇಕ್ ನೆಕ್ಸ್ಟ್ ಒನ್. ಇವತ್ತು ಬೆಳಗ್ಗೆ ಎದ್ದಾಗ ನಿನಗೆ ಹೇಗೆ ಅನಿಸ್ತಾ ಇತ್ತು? ಇವತ್ತು ಬೆಳಗ್ಗೆ ಎದ್ದಾಗ ನಿನಗೆ ಹೇಗೆ ಅನಿಸ್ತಾ ಇತ್ತು ಅಂದರೆ ಅದು ಹಿಂದಿನ ರಾತ್ರಿ ಸ್ವಲ್ಪ ಹುಷಾರಿಲ್ಲದೆ ಇರ್ಬೋದು. ಇವತ್ತು ಬೆಳಗ್ಗೆ ಎದ್ದಾಗ ನಿನಗೆ ಹೇಗೆ ಅನಿಸ್ತಾ ಇತ್ತು? How were you feeling when you woke up this morning? ಇದರ ಅರ್ಥ ಏನು? ಬೆಳಗ್ಗೆ ನಿನಗೆ ಎದ್ದಾಗ ನಿನಗೆ ಹೇಗೆ ಅನಿಸ್ತಾ ಇತ್ತು when you woke up this morning. Okay, let's move on to the next question. ನಾನು ಕಾಲ್ ಮಾಡಿದಾಗ ನೀನು ಯಾವ ಪುಸ್ತಕನ ಓದ್ತಾ ಇದ್ದೆ? ನಾನು ಕಾಲ್ ಮಾಡಿದಾಗ ಇದೆಲ್ಲ ನೋಡಿ ಇದ್ದಾಗ ಇದೇ ಬರುತ್ತಿದ್ದು. ಓಕೆ, ಇದ್ದೆ, ಏನು ಮಾಡ್ತಾ ಇದ್ದೆ ನಾನು ಇದನ್ನು ಮಾಡಿದಾಗ. ಸೊ ಈ ಥರ ಅದು ಮಾಡಿದಾಗ ಆ ಸೆಂಟೆನ್ಸ್ ಬರಲೇಬೇಕಂತಿಲ್ಲ. ಬಟ್ ಆ್ಯಕ್ಚುಲಿ ಏನು ಮಾಡ್ತಾ ಇದ್ದೆ ಯಾವಾಗ ಅಂತ ಕೇಳಿದಾಗ ಅದೇ ನಾನು ಬಂದಾಗ ಅಥವಾ ನಾನು ಕಾಲ್ ಮಾಡಿದಾಗ. ಸೊ ಪಾಸ್ಟ್ ಕಂಟಿನ್ಯೂಸ್ ಅಂತ ಬಂದಾಗ ಅದರಲ್ಲಿ ಇನ್ನೊಂದು ಸಿಚುವೇಶನ್ ಇರುತ್ತೆ, ಅದನ್ನು ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ. ಲೈಕ್ ಏನು ಮಾಡ್ತಾಯಿದ್ದೆ ನೀನು ಯಾವಾಗ ಅಂತ ಕೇಳ್ತೇವೆ, ಅದೇ ನಾನು ಕಾಲ್ ಮಾಡಿದಾಗ ಅಥವಾ ನಾನು ಬಂದಾಗ, ಈ ಥರ ಸಿಚುವೇಶನ್ಸ್ ಇರುತ್ತಲ್ವ. ಓಕೆ, ಸೆವೆಂತ್ ಒನ್. ನಾನು ಕಾಲ್ ಮಾಡಿದಾಗ ನೀನು ಯಾವ ಪುಸ್ತಕನ ಓದ್ತಾ ಇದ್ದೆ ಅಥವಾ ಯಾವ ಪುಸ್ತಕನ ನೀನು ಓದ್ತಾ ಇದ್ದೆ ನಾನು ಕಾಲ್ ಮಾಡಿದಾಗ? ಇದಕ್ಕೆ ಹೇಗೆ ಹೇಳ್ಬೋದು? ರೈಟ್, ಸೊ ಇದಕ್ಕೆ ಹೇಗೆ ಕೇಳ್ತೀರಾ? ವಿಚ್ ಬುಕ್ ವರ್ ಯು ರೀಡಿಂಗ್ ವೆನ್ ಐ ಕಾಲ್ಡ್ ಯು? ವಿಚ್ ಬುಕ್ ವರ್ ಯು ರೀಡಿಂಗ್ ವೆನ್ ಐ ಕಾಲ್ಡ್ ಯು? ಅಲ್ಲಿ ನೋಡಿ, ವರ್ ಯು ರೀಡಿಂಗ್ ಇದೆ ಆ್ಯಂಡ್ ವೆನ್ ಐ ಕಾಲ್ಡ್ ಯುನೂ ಇದೆ. ಅಂದರೆ ನಾನು ಕಾಲ್ ಮಾಡಿದಾಗ ನೀನು ಯಾವ ಪುಸ್ತಕ ಓದ್ತಾ ಇದ್ದೆ ಅಂತ. ರೈಟ್, ಸೊ ಲೆಟ್ಸ್ ಸಿ ದ ನೆಕ್ಸ್ಟ್ ಕ್ವೆಶ್ಚನ್. ನಿನ್ನೆ ಮಧ್ಯಾಹ್ನ ಪಾರ್ಕಲ್ಲಿ ಯಾರ ನಾಯಿಯನ್ನು ವಾಕಿಂಗಿಗೆ ಕರ್ಕೊಂಡು ಹೋಗ್ತಾ ಇದ್ದೆ? ಯಾರೋ ಒಂದು ನಾಯಿನ ವಾಕಿಂಗಿಗೆ ಕರ್ಕೊಂಡು ಹೋಗ್ತಾ ಇರ್ತಾರೆ ನಿಮ್ಮ ಫ್ರೆಂಡ್, ನೀವು ಅವ್ರ ಹತ್ರ ಕೇಳೋದು. ಅದಾದ ನಂತರ ನಿನ್ನೆ ಸಾಯಂಕಾಲ ಪಾರ್ಕಲ್ಲಿ ನೋಡಿದ್ನಲ್ಲ ಅಥವಾ ನಿನ್ನೆ ಮಧ್ಯಾಹ್ನ ಪಾರ್ಕಲ್ಲಿ ನಾನು ನೋಡಿದ್ನಲ್ಲ, ಯಾರ್ದೋ ನಾಯಿನ ಹಿಡ್ಕೊಂಡು ವಾಕಿಂಗ್ ಹೋಗ್ತಾ ಇದೆಯಲ್ಲ, ಯಾರ ನಾಯಿ ಅದು ಅಥವಾ ಯಾರ ನಾಯಿಯನ್ನು ವಾಕಿಂಗಿಗೆ ಕರ್ಕೊಂಡು ಹೋಗ್ತಾ ಇದ್ದೆ? ಹೌ ಡು ಯು ಸೇ ದಿಸ್? ಟೈಮ್ ಔಟ್. Okay. Whose dog were you walking at the park this afternoon? Athwa yesterday afternoon. Whose dog were you walking? Whose dog were you walking? Andre yara naiyana walking karkondu hogta idde? Whose dog were you walking at the park yesterday afternoon or this afternoon? Andre ನೀವು ಸಾಯಂಕಾಲ ಕೇಳಿದಾಗ
ಇವತ್ತು ಮಧ್ಯಾಹ್ನ ಅಂತ ಕೇಳ್ದಂಗೆ ಆಗುತ್ತೆ, ಅಥವಾ ಇವತ್ತು ಕೇಳಿದ್ರೆ ನೆನ್ನೆದನ್ನು ಕೇಳಿದ್ರೆ ಇವತ್ತು ಕೇಳ್ದಂಗೆ ಆಗುತ್ತೆ. ಓಕೆ, ಎಸ್. ದ ನೆಕ್ಸ್ಟ್ ಒನ್, ಎಷ್ಟು ಹೊತ್ತು ವೀಡಿಯೋ ಗೇಮ್ಸ್ ಆಡ್ತಾ ಇದ್ದೆ? ಎಷ್ಟು ಹೊತ್ತು ವೀಡಿಯೋ ಗೇಮ್ಸ್ ಆಡ್ತಾ ಇದ್ದೆ? ಎಲ್ಲ ನೋಡಿ ಸ್ನೇಹಿತರೆ, ತಾಯಿದ್ದೆ, ತಾಯಿದ್ರು, ಇದೇ ಬರುತ್ತೆ ಫಾಸ್ಟ್ ಟೆನ್ಸಲ್ಲಿ. ಅಂದರೆ ತಾಯಿದ್ದೆ, ತಾಯಿದ್ರು, ತಾಯಿತ್ತು, ತಾಯಿದ್ದಳು, ತಾಯಿದ್ದ, ಇದೆಲ್ಲ ಬರುತ್ತೆ ಫಾಸ್ಟ್ ಕಂಟಿನ್ಯೂಸಲ್ಲಿ. ಓಕೆ, ಸೊ ಎಷ್ಟೊತ್ತು ವೀಡಿಯೋ ಗೇಮ್ಸ್ ನೀನು ಆಡ್ತಾ ಇದ್ದೆ? ಇದನ್ನು ನಾವು ಇಂಗ್ಲೀಷಲ್ಲಿ ಹೇಗೆ ಕೇಳ್ಬೋದು? ಓಕೆ, ಹೌ ಲಾಂಗ್ ವರ್ ಯು ಪ್ಲೇಯಿಂಗ್ ವಿಡಿಯೋ ಗೇಮ್ಸ್? ಹೌ ಲಾಂಗ್ ವರ್ ಯು ಪ್ಲೇಯಿಂಗ್ ವಿಡಿಯೋ ಗೇಮ್ಸ್? ಎಷ್ಟೊತ್ತು ವಿಡಿಯೋ ಗೇಮ್ಸ್ ಆಡ್ತಾ ಇದ್ದೆ. ಹೌ ಲಾಂಗ್ ಅಂದರೆ ಎಷ್ಟು ಹೊತ್ತು ಅಂತಾಗುತ್ತೆ. ಓಕೆ, ವಾಟ್ ಟೈಮ್ ಅಂತಲ್ಲ, ಹೌ ಲಾಂಗ್ ಮೀನ್ಸ್ ಎಷ್ಟು ಹೊತ್ತು, ಎಷ್ಟು ಸಮಯ ನೀನು ವಿಡಿಯೋ ಗೇಮ್ಸ್ ಆಡ್ತಾ ಇದ್ದೆ ಅಂತ. ಆಲ್ರೈಟ್, ಆಲ್ರೈಟ್ ಸ್ನೇಹಿತರೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆ್ಯಂಡ್ ಯು ನೋ ದ್ಯಾಟ್ ಟಾಕ್ ಟು ಮೀ, ನನ್ನೊಂದಿಗೆ ಮಾತಾಡಿ. ಈ ಸೀರೀಸು ಕಂಟಿನ್ಯೂ ಆಗ್ತಾ ಇರುತ್ತೆ. ಒಂದೇ ವಿಡಿಯೋನ ಡೈಲಿ ನೋಡಿ. ಅದು ನಿಮಗೆ ಕಲ್ತ ಮೇಲೆ, ನೀವೆಲ್ಲ ಆನ್ಸರ್ಸನ್ನು ಕಲ್ತ ಮೇಲೆ ಯು ಕ್ಯಾನ್ ಮೂವ್ ಆನ್ ಟು ದ ನೆಕ್ಸ್ಟ್ ವಿಡಿಯೋ. ಓಕೆ, ಎಲ್ಲ ವೀಡಿಯೋಸನ್ನು ನೋಡಿ, ಯಾವುದು ಮಿಸ್ ಮಾಡಬೇಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆ್ಯಂಡ್ ಐ ರೆಕಮೆಂಡ್ ಯು ಟು ಶೇರ್ ದಿಸ್ ವಿಡಿಯೋ. ಈ ವಿಡಿಯೋನ ಶೇರ್ ಮಾಡಿ, ಒಂದು ಲೈಕನ್ನು ಫಸ್ಟ್ ಕೊಟ್ಬಿಡಿ. ಆ್ಯಂಡ್ ಅಫ್ಕೋರ್ಸ್ ಎಂದಿನಂತೆ ಕಮೆಂಟ್ ಸೆಕ್ಷನಲ್ಲಿ ನಿಮಗೆ ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಏನಾದರೂ ಕ್ವೆಶನ್ಸ್ ನಿಮಗೆ ಕೇಳಬೇಕು ಅಂತಿದ್ರೆ, ಯಾವುದಾದ್ರೂ ಪ್ರಶ್ನೆ ಆಗ್ಬೋದು, ಸರ್ ಇದಕ್ಕೇನು ಕೇಳೋದು, ಅದಕ್ಕೇನು ಕೇಳೋದು ಅಂತ ಏನಾದರೂ ನಿಮಗೆ ಅನಿಸಿದ್ರೆ, ಯು ಕ್ಯಾನ್ ಕಮೆಂಟ್ ಡೌನ್ ಇನ್ ದ ಕಮೆಂಟ್ ಸೆಕ್ಷನ್ ಬಿಲೋ. ಆಲ್ರೈಟ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅಗೇನ್. ಆ್ಯಂಡ್ ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ವೀಡಿಯೋ. ಇದೇ ಥರದ ವೀಡಿಯೋದಲ್ಲಿ ನಾನು ನಾಳೆನೂ ಬರ್ತೀನಿ. ಆ ವಿಡಿಯೋಗೋಸ್ಕರ ಕಾಯ್ತಾ ಇರಿ. ನೋಟಿಫಿಕೇಷನ್ನ ಎಲ್ಲರೂ ಸೆಟ್ಟಿಂಗ್ಸ್ ಆನ್ ಮಾಡಿಟ್ಕೊಳ್ಳಿ. ನಾನು ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಯು ಕ್ಯಾನ್ ಟಾಕ್ ಟು ಮೀ ಇನ್ ಲೈವ್. ಆಲ್ರೈಟ್, ಥ್ಯಾಂಕ್ ಯು. ಬಾಯ್, ಟೇಕ್ ಕೇರ್.